Hi guys, welcome back to Rocky YouTube channel. ಇವತ್ತು ನಾವು ರೆಡಿ ಆಗಿಬಿಟ್ಟು ನಾನು ನಮ್ಮ ಯಜಮಾನ್ರು ಮತ್ತೆ ಅಲ್ಲಿ ನೋಡಿ ಯಶಿಕಾ ಮಲಗಿದ್ದಾಳೆ ಎಲ್ಲಾದರೂ ರೆಡಿ ಆಗಿಬಿಟ್ಟು ಇವತ್ತು ನಾವು ಇವ್ರ ದೊಡ್ಡಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಯಾವ್ದ್ರಿ ಊರು? ಮಾಚೇನಹಳ್ಳಿ ತಾಲೂಕು. ಅಂದ್ರೆ ಅವ್ರ ತಂಗಿದು ಎಂಗೇಜ್ಮೆಂಟ್ ಇದೆ. ಅಂದ್ರೆ ಅವ್ರ ದೊಡ್ಡಮ್ಮ ಮಗಳು ನಮ್ಮ ಅತ್ತೆ ಇದಾರಲ್ಲ, ಅವ್ರ ಅಕ್ಕನ ಮಗಳಿಗೆ ಎಂಗೇಜ್ಮೆಂಟ್ ಇದೆ. ನಾಳೆ ಇದೆ ಎಂಗೇಜ್ಮೆಂಟು. ಸೊ ನಾವು ಇವತ್ತು ಹೆಂಗಿದ್ರು ನಮಗೆ ರಜಾ ಅಲ್ವಾ, ಸ್ಯಾಟರ್ಡೆ ಸಂಡೇ. ಸೊ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಬೆಂಗಳೂರಲ್ಲಂತೂ ಹೆವಿ ಟ್ರಾಫಿಕ್ಕು ಗಾಯ್ಸ್. ಅಲ್ಲಿ ಗೌರಿಬಿದನೂರಲ್ಲಿ ಆ್ಯಕ್ಚುಲಿ ನಮ್ಮ ಅತ್ತೆ ನನ್ನ ನಾದ್ನಿ ಎಲ್ಲ ಕಾಯ್ತಾ ಇದ್ದಾರೆ. ಅವ್ರನ್ನ ಬೇರೆ ಪಿಕ್ ಮಾಡಬೇಕು. ಹೆಟ್ಟೇಕು ಬೆಂಗಳೂರಲ್ಲಿ ಸೀರಿಯಸ್ ಆಗಿ ಸ್ಯಾಟರ್ಡೆ ಸಂಡೇ ಬೆಂಗಳೂರಲ್ಲಿ ಟ್ರಾವೆಲಿಂಗ್ ಉಂಟು ಹೆವಿ ರಿಸ್ಕು. ಚಿಕ್ಕಬಳ್ಳಾಪುರಿಂದ ನಿಮ್ಮ ಅನಿತಕ್ಕವ್ರು ಕಾಯ್ತಾ ಇದ್ದಾರಲ್ವಾ ನಮ್ಗೆ. ಅನಿತಕ್ಕವ್ರು ಕಾಯ್ತವ್ರೆ, ನನ್ನ ತಂಗಿ ಕಾಯ್ತವಳೆ, ನಮ್ಮ ಅಮ್ಮ ಕಾಯ್ತವ್ರೆ, ಎಲ್ಲ ಕಾಯ್ತವ್ರೆ. ಗೈಸ್ ಆಕ್ಚುಲಿ ಇದು ಇರೋದೇ 100 ಕಿಲೋಮೀಟರ್ಸ್ ಗೈಸ್. ಹೋದ್ರೆ 2 hours ಅಲ್ಲಿ ಹೋಗ್ಬೋದು. ಬಟ್ ಆದ್ರೆ ಈಗಿರೋ ಟ್ರಾಫಿಕ್ ಅಲ್ಲಿ ಅವ್ರಿಗೆ ಬೆಂಗಳೂರನ್ನೇ ಬಿಟ್ಟಿದ್ಲ. ಇನ್ನು ಇವಾಗ ರಾಜನಗುಟ್ಟೆ ಹತ್ರ ಬಂದಿದ್ದೀವಿ. ಟ್ರಾಫಿಕ್ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೆಕ್ಸ್ಟ್ ಚಾಪ್ಟರ್ ಹೋಟೆಲ್ಲು. ನಾವು ಒಂದ್ಸಲಿ ಬಂದಿದ್ವಿ. ಊಟ ಟೇಸ್ಟ್ ಸೂಪರ್ ಆಗಿದೆ ಗೈಸ್. ನೀವು ಬಂದು ಒಂದ್ಸಲಿ ಟ್ರೈ ಮಾಡಿ. ಪ್ರೈಸು ನಾರ್ಮಲ್ ಇದೆ, ಊಟನೂ ಸಖತ್ತಾಗಿದೆ. ಟೇಸ್ಟ್ ವೈಸ್ ಅಲ್ಟಿಮೇಟ್. 10ಗೆ 10 ಕೊಡ್ಬೋದು. ಅಲ್ಟಿಮೇಟ್ ಹಾಸ್ಪಿಟಾಲಿಟಿ ಚೆನ್ನಾಗಿದೆ ಗೈಸ್. ಅವರು ನಾವೇನೇ ಹೇಳಿದ್ರು ಪಾಸಿಟಿವ್ ಆಗಿ ತಗೊತಾರೆ, ಮಾಡ್ಕೊಡ್ತಾರೆ. ಟೇಸ್ಟ್ ಹೆಂಗಿತ್ತು? ಚೆನ್ನಾಗಿತ್ತಲ್ಲ, ಟ್ರೈ ಮಾಡ್ಬೋದು. ನೆಕ್ಸ್ಟ್ ವ್ಲಾಗ್ ಮಾಡೋಣ ಯಾವತ್ತು. ನೆಕ್ಸ್ಟ್ ಚಾಪ್ಟರ್ ಬರ್ತೀವಿ ಗೈಸ್. ಮತ್ತೆ ಬಂದು ಬ್ಲಾಗ್ ನೆನ್ಮಂಗ್ಲ ಹೋದ್ರೆ ಚಂದು ಡಾಬಾ ಟ್ರೈ ಮಾಡಿ. ಈ ರೂಟ್ ಬಂದ್ರೆ ನೆಕ್ಸ್ಟ್ ಚಾಪ್ಟರ್ ಟ್ರೈ ಮಾಡಿ. ಚೆನ್ನಾಗಿದೆ ಗೈಸ್. ಈಗ ಹೋಗ್ತಾ ಇದೀವಿ. ಹೋಗ್ತಾ ಹೋಗ್ತಾ ಗೌರಿಬಿದನೂರಲ್ಲಿ ನಿಮ್ಗೆ ಸಿಗ್ತೀವಿ ಗೈಸ್. ಫೈನಲಿ ಗೌರಿಬಿದನೂರು ರೀಚ್ ಆದ್ವಿ. ಹೆಂಗಿತ್ತು ಟ್ರಾವೆಲಿಂಗು? ನಮ್ದು ಕಾಮನ್ ನೆನಪಿರುವ ಸ್ಥಳ, ನೆನಪಿರುವ ಪ್ಲೇಸ್ ತೋರಿಸ್ತೀವಿ. ಓಕೆ. ಯಶಿಕಾ ಕಮ್ ದಿಸ್ ಸೈಡ್. ಯಶಿ ಕಮ್ ದಿಸ್ ಸೈಡ್. ಹೆಂಗ ಅನಿಸ್ತಾ ಇದೆ ಯಶಿ? ಓಕೆ. ಈಗ ಬಂದು ಗೌರಿಬಿದನೂರಿಗೆ ಹೂವು ತರಕ್ಕೆ ಕೇಳಿದ್ದಾರೆ. ಇವ್ರು ಅದಕ್ಕೆ ಹೂವು ಇಸ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಹೂವು ಇಸ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ನಾನು ಯಶಿಕಾ ಕಾರಲ್ಲಿ ಕೂತಿದ್ದೀವಿ. ಈಗ ಮುಂದೆ ನಮ್ಮ ಅತ್ತೆಯವರಿದ್ದಾರೆ. ನಮ್ಮ ಅತ್ತೆಯವ್ರನ್ನ ಪಿಕ್ ಮಾಡಬೇಕು. ಇಸ್ಕೊಂಡು ಬಂದರು ಇವರು. ಇದು ಕುಡುಕ್ತಾವ್ರೆ. ಅದು ಪೊಲೀಸ್ ಅವ್ರು ಬೇರೆ ಬರ್ತಾರೆ. ಚೂರು ಸೆನ್ಸ್ ಇಲ್ಲ, ಎತ್ತಿದ್ ಬಿಟ್ಟು ಹೋಗೋರೆ. ಪೊಲೀಸ್ ಅವ್ರು ಮುಗಿದ್ರು ಕದಿಗಲ್ಲಿ ನಿಲ್ಸೋರೆ. ಇತ್ತ ಎಲ್ಗೊಂಡ ಕಟ್ಕೊಟ್ಟ ಡೇಟ್ ಬನ್ನಿ ಹೇಳಿ ಗೈಸ್ ನೀವೇ. ಈಗ ಹೋಗ್ತಾ ಇದೀವಿ. ನಮ್ಮ ಅತ್ತೆ ಮತ್ತೆ ನಮ್ಮ ನಾದಿನಿ ಹೋಗಿದ್ದಾರೆ. ಅಲ್ಲಿ ಪಿಕ್ ಮಾಡ್ತಿರ್ತೀವಿ. ಪಿಕ್ ಮಾಡಿ ಊರಿಗೆ ಹೋಗಿ ನಿಮ್ಗೆ ಸಿಗ್ತೀವಿ. ಇದೇ ಹಾಸ್ಪಿಟ್ಲ್ ಅಂತೆ. ನೀವು ಇಟ್ಟಿದ್ದೆ ಹಾಸ್ಪಿಟ್ಲ್ ಅಲ್ಲ, ಸುಬ್ಬು ಡಾಕ್ಟರ್ ಹಾಸ್ಪಿಟಲ್ ಅಂತ ಇತ್ತು. ಇವಾಗ ಅದನ್ನ ಕ್ಲಿನಿಕ್ ಮಾಡವ್ರೆ. ಇಡೀ ಊರಿಗೆ ಎಲ್ಲಾ ಊರುಗಳಿಗೂ ಇದ್ದಿದ್ದು ಒಂದೇ ಹಾಸ್ಪಿಟ್ಲು. ನೀವು ಹೋಗ್ಲಿಕ್ಕೆ ಒಳಗಡೆ ಆ ಡಾಕ್ಟ್ರು ದೇವ್ರೆ 5 kg 300 ಗ್ರಾಮ್ ಮುಟ್ಟಿದ್ದ ಭೀಮರಾಯ್. ಈ ಭೀಮರಾಯ ಎತ್ತಕ್ಕೆ ಎಷ್ಟು ಕಷ್ಟ. ಫುಲ್ಲು ಭಾನುವಾರ 5 ಗಂಟೆ ರಾತ್ರಿಲಿಂದ ಹಿಡಿದು ಸೋಮವಾರ ಇಷ್ಟೊತ್ತು ಗಂಟ 3:30 3:45 ಅಮ್ಮ ಎಷ್ಟು ಈಗ್ಲೂ ಕಾಟ. ಮೊಬ್ಬು ಇದ ಇವರೇ ಅಧ್ಯಕ್ಷರು, ಇವರು ಉಪಾಧ್ಯಕ್ಷರು, ಅಲ್ಲ ಮುಖ್ಯಮಂತ್ರಿನವರು. ಇದೆಲ್ಲ ನಡೀತೈತೆ ಅಡ್ಗೆ ನಾಳೆದಕ್ಕೆ. ಇಲ್ಲಿ ಅಲ್ಲಿ ಅವರು ನಮ್ಮ ಅಮ್ಮವ್ರ ಅಕ್ಕ ದೊಡ್ಡಮ್ಮ, ನಮ್ಮ ಅಮ್ಮವ್ರ ಅಣ್ಣನ ಮಗ. ಇವನು ನನಗೆ ಎದುರು ಮಾತಾಡ್ತಾನೆ. ಇಲ್ಲಿ ಕೂತಾಳ ನೋಡಿ. ಎಲ್ಲ ಇಲ್ಲಿ ಕೂತ್ಕೊಂಡು ಇಲ್ಲಿ ಊಟ ತಿನ್ನಿಸ್ತವ್ರೆ ಮಕ್ಕಳಿಗೆ. ಯಶಿಕಾ ಫೇಸ್ ತೋರ್ಸು. ಯಶಿಕಾ ಇಲ್ಲ ಇಲ್ಲ ಇದೆಯಾ? ಇದು ಗ್ರಿಷಿಕಾ ನಮ್ಮ ಅಣ್ಣನ ಮಗಳು. ಅವಳು ನನ್ನ ತಂಗಿ ಮಗಳು ಗುಂಡ. ಇಲ್ಲಿ ನಮ್ಮ ತಂಗಿ ಚಿಂಟು, ನಮ್ಮ ಜ್ಯೋತಿ ಮಗ. ಇವರೆಲ್ಲ ನಮ್ಮ ಗ್ಯಾಂಗ್. ಇದು ನನ್ನ ಶಿಷ್ಯಂದಿರು ಇವರೆಲ್ಲ.
ಅವಳು ಅಷ್ಟೇ ಯಾರ್ಯಾರು? ಶಿಷ್ಯೆ. ಇದು ನಮ್ಮ ದೊಡ್ಡಮ್ಮವ್ರ ಮನೆ. ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ನೋಡಿ. ಇಬ್ರು ಗೌರ್ಮೆಂಟ್ ಅಫಿಷಿಯಲ್ಸ್ ಹೂರ್ಣ ರುಬ್ತಾರೆ. ಅಕ್ಕ ನಿಮ್ ಫೇಸ್ ತೋರಿಸಿ. ಅನಿತಕ್ಕ ತೋರ್ಸಲ್ವಾ? ನಾವ್ ಅಣ್ಣ ಇಲ್ಲಿ ಫುಲ್ಲು ಕಷ್ಟ ಪಡ್ತಾವ್ರೆ. ಇಷ್ಟು ತಪ್ಪಲೆ ಎಷ್ಟ್ ಸೇರಕ್ಕ? 10 ಸೇರು ಎಲ್ಲ ರುಬ್ಬಿ ಇವಾಗ ಫೈನಲ್ ಟಚ್ ಆಯ್ತು. ಇಷ್ಟೇನ ಮಿಕ್ಕಿರೋದು. ಫಸ್ಟ್ ಇಂದ ಇದ್ರು, ಇವಾಗ ಲಾಸ್ಟ್ ಅಲ್ಲಿ ನಮ್ಮ ಅಣ್ಣ ಬಂದವ್ರೆ. ಅವ್ರಿಗೆ ಕ್ರೆಡಿಟ್ ತಗೋತಾರೆ ಫುಲ್ ಆಗಿರೋ ತರ. ಅವ್ರ ಕಡೆಯಿಂದ 100 ಸಬ್ಸ್ಕ್ರೈಬರ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಟವ್ರೆ. ಎಲ್ಲ ನೋಡಿ ನಮ್ಮ ಮಮತಾ ಎಲ್ಲೋ ಇದ್ಲೇ ಇದ್ಲು ಮಮತಾ. ಈಗ ಆ ಮನೆಗೂ ಹೋಗಿದ್ದಾಳೆ. ಇಲ್ಲೆಲ್ಲ ಮೆಹಂದಿ ನಡೀತೈತೆ, ಮೆಹಂದಿ ಶಾಸ್ತ್ರ ನಡೀತೈತಿ ಇಲ್ಲಿ. ನನ್ನ ವಯಸ್ಸಿಗೆ ಕೂತವಳೆ. ಎಸ್ ಹಾಕ್ತೀನಿ ಅಂತ ಹಿಡ್ದವಳೆ. ನಾನು ಬೇಡ ಅಂತ ಇದ್ದೀನಿ. ನಮ್ಮ ದೊಡ್ಡಪ್ಪ ಸೀರಿಯಲ್ ನೋಡ್ಕೊಂಡು ಆರಾಮಾಗಿದ್ದಾರೆ. ಇಲ್ಲಿ ಪ್ರಿಯಾಂಕಾ ಇವಾಗ ಮೇಕಪ್ ರಿಮೂವ್ ಮಾಡ್ಕೊತಾ ಇದ್ದಾರೆ. ಮದುವೆ ಹೋಗ್ಬಿಟ್ರು. ಈಗ ನಮ್ ಜ್ಯೋತಿ ಅಕ್ಕ ಜಾಯ್ನ್ ಆಗಿದ್ದಾರೆ. ಇಷ್ಟು ಉಣ್ಣಕ್ಕೆ ಪಾಪ ಅವಾಗ್ಲಿಂದ ಅಕ್ಕನೇ ರುಬ್ತಾ ಇದ್ದಿದ್ದು. ಈಗ ಅಣ್ಣ ಸ್ಟಾರ್ಟ್ ಮಾಡಿರೋದು. ಅಣ್ಣ ಹೇಳ್ತಾರ ನೋಡಿ ರುಬ್ಬೋ ಪದ್ಧತಿ. ಹೇಳಿ ಅಣ್ಣ. ಹಿಂದಿನ ಕಾಲದ ರುಬ್ಬಗುಂಡು. ಹೌದಾ? ಹಿಂದಿನ ಕಾಲದಲ್ಲಿ ಯಾವುದೇ ಮಿಕ್ಸಿ ಗ್ರೈಂಡರ್ಗಳು ಇರ್ಲಿಲ್ಲ. ಹೌದು. ಹೆಣ್ಮಕ್ಳಿಗೆ ಇದೇ ಎಕ್ಸೈಸ್. ಯಾವುದೇ ರುಬ್ಬಬೇಕಾದ್ರು, ಆಹಾರ ಪದಾರ್ಥಗಳನ್ನು ರುಬ್ಬಬೇಕಾದ್ರು ಈ ರುಬ್ಬಗುಂಡು ಮುಖಾಂತರನೇ ರುಬ್ತಿದ್ರು. ಹೌದು. ಸುಮಾರು 50 kg ಹೌದು ಇಂದ 100 kg ಅಷ್ಟು ವೇಟ್ ಇರುವಂತ ಗುಂಡಿನಲ್ಲಿ ಆಹಾರ ಕಾಳುಗಳನ್ನ. ಇದು ಅಷ್ಟೇ ಇದೆಯಾ? ಇದು ಒಂದು 60-70 kg ಇದೆ. ಅಂತ ಗುಂಡಿನಲ್ಲಿ ಏನೇ ಆಗ್ಲಿ, ಒಬ್ಬಟ್ಟಿನ ಹೂರ್ಣ, ಮಸಾಲೆ, ಕೋಳಿ ಸಾಂಬಾರ್ ಮಸಾಲೆ, ಅದಕ್ಕೆ ಹಿಂದಿನ ಕಾಲದಲ್ಲಿ ತುಂಬಾ ಟೇಸ್ಟ್ ಬರೋದು. ಹೌದು. ಈಗ ಯಾವ್ದು ಆರೋಗ್ಯನೂ ಹಂಗೆ ಇರ್ತಿತ್ತು. ಈಗ ಅದಕ್ಕೆ ನಾವು ಈಗ ಅದೇ ಪದ್ಧತಿಯನ್ನ ಅನುಸರಿಸ್ತಾ ಇದ್ದೀವಿ. ತೋಳಿಗೆ ಎಕ್ಸರ್ಸೈಸು, ಒಳ್ಳೆ ಎಕ್ಸರ್ಸೈಸು, ಒಳ್ಳೆ ಊಟ, ಕೆಮಿಕಲ್ ಇಲ್ದಿರೋಂಥ ಊಟ. ನೋಡಿ ಎಷ್ಟು ಸೂಪರ್ ಆಗಿ ಗ್ರೈಂಡರ್ ಅಲ್ಲಿ ರುಬ್ಬಿದ್ರೆ ಈ ತರ ಬತ್ತಿತ್ತ. ಈ ತರ ಹೂರಣ ಅಂತೂ ಲೈಫ್ ಅಲ್ಲೇ ತಿಂದಿರಲ್ಲ. ಅಷ್ಟು ಚೆನ್ನಾಗಿದೆ, ರುಚಿ ರುಚಿಯಾದ ಹೂರಣ. ಅನಿತಕ್ಕವ್ರು ಏನಾದ್ರು ಹೇಳ್ತೀರಾ? ನಮ್ಮ ಭಾವವರು ಭಟ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಾಪ ಒಬ್ರೇ ಒಬ್ರು ಬಂದವ್ರೆ ಭಟ್ರು, ಅವ್ರಿಗೆ ಸಹಾಯ ಮಾಡ್ತಾವ್ರೆ. ಇನ್ನೊಂದ್ ಚೂರು ರುಬ್ಬಿದ್ರೆ ಅನಿತಕ್ಕ ಅವಾಗ್ಲೇ ಎಷ್ಟು ಅವರಿಂದ ಕೂತಿದ್ದೀರಕ್ಕ? 1 ಅವರ್ ಇಷ್ಟು ರುಬ್ಬಿಟ್ರ? ಅದೇ ಹೇಳೋದು ಪವರ್, ಮೆನ್ಸ್ ಪವರ್. ಇವರಾ? ಇವ್ರ ಹಸ್ಬೆಂಡ್, ಇವ್ರ ವೈಫು. ಈಗ ಇಲ್ಲಿ ನಮ್ ಸೂರಿ ಏನೋ ಎಲ್ಲ ಫುಲ್ಲು ಅವನೇ ಮೇಂಟೈನ್ ಮಾಡ್ತಾ ಇರೋದು. ಅಲ್ಲಿ ಭಟ್ರು ಆ ಕಡೆ ಊಟಗಳು ಇವನೇ ಮೇಂಟೈನು, ಈ ಕಡೆ ಊಟ ಎಲ್ಲ ಸಿದ್ಧತೆ ನಡೆಸ್ತಾವನೆ. ಇವನ್ನೇ ಇವಾಗ ಅಧ್ಯಕ್ಷತೆ ನಡೀತಾ ಇರೋದು. ನಮ್ಮ ಮಾವ ಬಂದ್ರೆ ಅವರೇ ಮೇನು, ಆಮೇಲೆ ಅವ್ರು ಬಿಟ್ರೆ ಇವನೇ ಉಪಾಧ್ಯಕ್ಷ. ಇವ್ರು ಭಟ್ರ ಸೈಡ್, ಇವ್ರು ಭಟ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ ನಮ್ಮ ಭಾವ. ಇವತ್ತು ಇಲ್ಲಿ ಮೆಹಂದಿ ಕಾರ್ಯಕ್ರಮ ಜೋರಾಗಿ ನಡೀತಾನೆ ಇದೆ. ಕೀರ್ತಿ ಮಲ್ಕೊಂಡ್ಲಾ? ಓನರು ಇವರಾ? ಇವರು ಚಿಕ್ಕನವರು ಮಗಳು. ಎಲ್ಗೋಯ್ತಾ ಇದೆ ಶಿಕಾ? ತಮ್ಮ ಪಾಪು ಎಲ್ಲವಳೆ? ತಮ್ಮ ಪಾಪು ಅದ್ಲೇ. ಯಾರು ತಮ್ಮ ಪಾಪು? ಅವನಾ? ನಿನಗೆ ತಮ್ಮನಾ ಯಶಿಕಾ? ನಮ್ ಚಿಟ್ಟಿ ಅವನು. గంభీర ఏం చేస్తా ఉండవు? ఏమేమి ఐటమ్ రెడీ చేస్తా ఉండవు? ఏదో అప్పు ఏడా? ಅಪ್ಪು ಓಯ್ ಅಪ್ಪು ಅಲ್ಲಿ ಇದಾನೆ. ಇಲ್ಲೇನೋ ಮಾಡ್ತಾವ್ರೆ. ಇಲ್ಲೂ ಒಂದ್ ಮೆಹಂದಿ ಕಾರ್ಯಕ್ರಮ ಇಲ್ಲಿ ನಡೀತೈತೆ ಬಾಬಾ. ಭಾಷಕ್ಕ ಮದ್ವೆ ಹೆಣ್ಣಿಗೆ ಆಯ್ತು. ಚೆನ್ನಾಗೈತೆ. ಆ ಕೈ ಸೇಮ್ ಡಿಸೈನಾ? 2 ಕೈ ಮೆಹಂದಿ ಶಾಸ್ತ್ರ ಮುಗಿತಾ? ಇದು ಯಾರು ಮಾನ್ಯ ನಿನ್ಗೆ ಅಂತಕ್ಕೆ ಮೆಹಂದಿ?
ಮದುವೆ ಎಂಡ್ಗೆ ಸಪೋರ್ಟಿವ್ ಆಗಿರ್ತಾಳೆ ನಮ್ಮ ಮಾನ್ಯ. ಫೇಸ್ ತೋರ್ಸಮ್ಮ. ಓಕೆ, ನಮ್ಮ ಭಾವ, ನಮ್ಮ ಯಶವಂತ್ ಭಾವ. ಅಡುಗೆ ಕಾರ್ಯಕ್ರಮ ನಡೀತೈತೆ ಇಲ್ಲಿ. ನಿನ್ ತೋರ್ಸು ಗೋರಂಟಿ. ಸೂಪರ್ ಆಗಿ ಬಂದೈತೆ. ಏನ್ ಬ್ಲ್ಯಾಕ್ ಕಲರ್ ಹಾಕ್ಸ್ಬಿಟ್ಟಿದ್ಯಾ? ಇವ್ರದೇ, ಇವ್ರ ಮಗಳದೇ ನಡೀತಾ ಇರೋದು ಫಂಕ್ಷನ್. ಎಲ್ಲಾರು ಕೆಲಸ ಮಾಡ್ತಾ ಇದ್ರೆ ನಮ್ ದೊಡ್ಡಪ್ಪ ಅಂತೂ ಇಲ್ಲಿ ಆರಾಮಾಗಿ ಎಲ್ಲ ಕೆಲಸ ಒಪ್ಪಿಸ್ಬಿಟ್ಟವ್ರೆ. ಎಲ್ಲಾರ್ಗು ಹುಡುಗರ್ಗೆ ಎಲ್ಲಾರು ಒಪ್ಸಿ ನಮ್ ದೊಡ್ಡಪ್ಪ ಆರಾಮಾಗಿ ಮಲ್ಕೊಂಡವ್ರೆ. ಪಾಪ ಅವರು 3-4 ದಿನದಿಂದ ಓಡಾಡ್ ಅವ್ರಿಗೂ ಸುಸ್ತಾಗಿ ಇವಾಗ ಮಲ್ಗಿರೋದು. ಓಕೆ ಓಕೆ, ಇದು ತಗೊಂಡ್ರ ಮಾತ್ರೆ ಟ್ಯೂಬು? ಇದು ರಾಮಾಪುರ ಅಜ್ಜಿದ. ನಾವು ಕಾಣಿಸ್ಲೇ ಇಲ್ಲ ಇವತ್ತೆಲ್ಲ, ನೋಡ್ಲೇ ಇಲ್ಲ ನಾನು. ಆಗಲ್ಲಮ್ಮ, ಬಡ್ಸಕ್ಕಾಗಲ್ಲ. ಇತ್ತಾಯ್ತವಲ್ವಾ ಉಂಡು ತೆಚ್ಚಿಂಡರ ಮಡು ಇಲ್ಲಿ ತಂತ ಕೂಗ್ಬೇಕಣ್ಣ. ಹಾಯ್ ಸರಿ ಕೂಸೊಂಡ ಎಷ್ಟು ಒಬ್ಬಟ್ಟು ಆಗಿರ್ಬೋದು? ಮೇ ಬಿ ಒಂದು 10 to 12. ಇಲ್ಲಿ ಎಷ್ಟು ಉಂಡೆ ಮಾಡಿದೀರಾ? ಇದೆಲ್ಲ ನಾನೇ ಮಾಡಿರೋದು. ಇದೆಲ್ಲ ನಾನೇ ಮಾಡಿರೋದು. ಅದೆಲ್ಲ ಅನಿತಾ. ನಿಮ್ದೇನಣ್ಣ ಇದು? ಟಿಫನ್ಗೆ ಸಪ್ರೇಟು, ಊಟಕ್ಕೆ ಸಪ್ರೇಟಾ? ಇಲ್ಲೇ ಯಶವಂತಣ್ಣ ಟೀ ಮಾಡ್ತಾರೆ. ಬವ ಟೀ ಮಾಡ್ತೀರಾ? ಮಾಡೋಣ ಅಂತ ಮಾಡಿ ಮಾಡಿ ಕೈ ರುಚಿ ನೋಡ್ಬಿಡೋಣ. ಅದನ್ನು ಒಂದ್ ಕೆಲಸ ಆಗೋಗಿ. పెద్దగా చూసే కూర్చోలే, అదే వచ్చింది చూస్తాం. ಏ ಅಂತೆ. 3 ಚಮಚಲ್ಲಿ ಮುಗೀತು ಕತೆ. ಸೂರಿ ಇಲ್ಲೇನಾ ರೆಡಿನೆಸ್ ಫಿಕ್ಸಾ? ಏನೇನೋ ವಿಡಿಯೋ ಮಾಡ್ಬೇಡ. ನೀನ್ ಯಾರು? ಏನೇನೋ ಮಾಡ್ತೀವಿ. ನೀನ್ ಸುಧಾರಿಸ್ಕೊತಾ ಇರೋದು ಮಾಡ್ತಾ ಇದೀನಿ ವಿಡಿಯೋ. ಇವನು ಏನೇನೋ ಮಾಡ್ತೀವಂತೆ. ಇಲ್ಲೇ ಮಲ್ಕೊಬಿಡೋದಾ? ಇದು ಯಾರ್ದು ದಿಂಬು ಬೆಡ್ಶೀಟು? ಇದು ಯಾರ್ದು ಇದು ಹಾಸಿಗೆ? ಮುದ್ದಪ್ಪ ಮಾಮೂದ. ನಿಜ ಹಂಗಾರೆ ಓಕೆ. ಗಂಭೀರ ಈಡೆ ಫ್ಲಾಟಾ? ಅನಿತಕ್ಕೆ ಇವತ್ತು ನೈಟ್ ನಿದ್ದೆ ಐತಾ ಇಲ್ವಾ? ಇವು ನಮ್ ಖಾಲಿ ಐತೆ అయిపోయినట్లా? కావాలంటే 2 అవర్లు అవుతుంది. ಹೇಳಿ ಆಶಕ್ಕ. ಇನ್ನು ಇಲ್ಲಪ್ಪ, ಹೂರ್ಣ ಅದು ಮಿಕ್ಕಿದ್ರೂ ಇನ್ನ ಹಸಿ ಕಲಿಸ್ಬೇಕು ನಾವು. ಓಕೆ. ಇಲ್ಲಿ ಎಲ್ಲ ಒಬ್ಬಟ್ಟಿನ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ. ಇನ್ನ ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದೆ ಒಬ್ಬಟ್ಟುಗಳು ಸುಡೋದು. ಇನ್ನೊಂದು ಅರ್ಧ ಕೆಲಸ ಇದೆ. ಅರ್ಧ ಕೆಲಸ ಆದ್ಮೇಲೆ ಮುಗೀತು. ಒಬ್ಬಟ್ಟು ಆದ್ಮೇಲೆ ಇನ್ನು ಬೆಳಿಗ್ಗೆ ಅಡಿಗೆ ಕಾರ್ಯಕ್ರಮ ಎಲ್ಲ ಬೆಳಿಗ್ಗೆ ನಡೆಯುತ್ತೆ. ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಗಂಭೀರ್ ಅವ್ರೆ. ನಾವು ಟ್ರೈ ಮಾಡ್ತಾ ಇದೀವಿ, ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಎಷ್ಟೇ ಮಾಡಿದ್ರು ಇನ್ನೂ 1 ವರ್ಷ ಹೋಗ್ಬೇಕೇನೋ 1000 ಸಬ್ಸ್ಕ್ರೈಬರ್ ಆಗಕ್ಕೆ. ರಿಕ್ವೆಸ್ಟ್ ಮಾಡಪ್ಪ ನೀನು ನನ್ನ ಕಡೆಯಿಂದ. ರಾಕಿ ವ್ಲಾಗ್ಸ್ 19 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಪ್ಪು ಯಾತಕ್ರ ಈಡೆ? ನಾನೇನು ಈಡೆ సూరి నువ్వు ఈడ కాదక్క పనుకుంటాము 3 గంటలకి ఫుల్ కోల్డ్ అవుతుందంట సూరి నిజంగా ఫుల్ బెడ్షీట్లంతా ఫుల్ కోల్డ్ అయిపోయి ఉంటుంది టీ ಮಾಡೋಣ ಸ್ಟಾರ್ಟಾ ಸ್ಟಾರ್ಟ್ ಬನ್ನಿ 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 ನೋಡಿ ಅವನ ಹತ್ರ ಕಂಟೆಂಟ್ ಐತೆ ವ್ಲಾಗ್ ಅವನು ಸೂರಿ ನೀನು ಸ್ಟಾರ್ಟ್ ಮಾಡ್ಬಿಡು ಅಕ್ಕ ಎಲ್ಲರೂ ಒಬ್ಬಟ್ಟು ಹೊತ್ತವ್ರೆ ನೀನ್ ಯಾಕೆ ಇಲ್ಲಿ ಕೂತಿದ್ಯಾ ಅದಕ್ಕೆ ಹಾಲಿಡೇನಾ ಬೆಳಿಗ್ಗೆ ಕೆಲಸ ಎಲ್ಲ ನಿಮ್ದು ನೀವೊಬ್ರೇ ಮಿಸ್ಸಿಂಗ್ ಅಲ್ಲಿ ಇಲ್ಲಿ ಪ್ರಿಯಾಂಕ ಅವರು ಮಲ್ಗಕ್ಕೆ ಇಲ್ಲಿ ಸಿದ್ಧತೆ ಮಾಡಿದ್ದಾರೆ ಒಬ್ಬಟ್ಟು ಅನಿತಾ ಆಶಾ ನಮ್ಮಮ್ಮ ದೊಡ್ಡಮ್ಮ ಪ್ರಿಯಕ್ಕ ಎಲ್ಲ ಏಮೈ ತೇಜ ಆಯ್ತಾ ಎಲ್ಲಾರು ಚೆನ್ನಾಗಿ ಹಾಕ್ಬಿಟ್ಟು ನೀನ್ ಸಿಂಪಲ್ ಆಗಿ ಹಾಕೊಂಡ್ರೆ ಎಲ್ಲಾರು ನೀನೇನ್ ಮಾಡ್ತಿದ್ಯವ ಮಲ್ಕೊಳ್ತೀರೆ ಚಿಂಟು ಏನದು ನೋಡಿ ನಾನು ಹೆಸರು ಬರ್ಸ್ಕೊಂಡವನು ಎಸ್ ಅಂತ ಎಸ್ ಅಲ್ಲ ಅದು ಸಾಸ್ ಇಂಡಿಯನ್ ಸಾಸ್ ಅಂತ ಬರ್ತಿದ್ಯಾ ತಂಗಿ ಪಪ್ಪು ಹೆಸರಂತೆ ಮತ್ತೆ ನನ್ನ ಹೆಸರು
ಗುಂಡ ಏನ್ ಮಾಡ್ತಿದ್ಯಮ್ಮ ಮಂಚದ ಕೆಳಗಡೆ? ಏನ್ ಮಾಡ್ತಿದ್ಯಮ್ಮ ಗುಂಡ? ಏ ಬಾಯಿಲಿ ಈ ಕಡೆ ಹಾವೆಲ್ಲ ಬರುತ್ತೆ ಇಲ್ಲಿ. ಓಡ್ಬಾ ಬೇಗ ಬಾ ಬಾ ಬಾ, ಹಾವು ಬರುತ್ತೆ. ಯಾಕೆ ಯಶವಂತ್ ಬಾಬಾ ಟೀ ಮಾಡ್ತಾರಂತೆ. ಯಶವಂತ್ ಬಾಬಾ ಇದೇ ಫಸ್ಟ್ ಟೀ ಮಾಡ್ತಾ ಇರೋದು ಇಷ್ಟು ದೊಡ್ಡದಾಗಿ? ಇಷ್ಟ ದಿನ ಇಬ್ರಿಗೆ 3 ಜನಕ್ಕೆ ಮಾಡ್ತಾ ಇದ್ರಾ? ಎನ್ಪಾಲ್ ಒಂದಪ್ಪ ಲೈಟ್ ಎಲ್ಲಿ? ಇಲ್ಲಿ ಲೈಟ್. ಏನೇನ್ ಬೇಕು? ಟೀ ಪುಡಿನಾ? ಈಗ ಸೀಲ್ ಓಪನ್ ಆಗ್ತೈತೆ. 3 ರೋಸಸ್. ಚಾಲ ಏಲಕ್ಕಿನಾ? ಸಾರ್ ನಿಮ್ಗೋಸ್ಕರ ಟೀ ಮಾಡಿಸ್ತಾ ಇದೀವಿ. ಅದು ನಿಮ್ಮ ಅಳಿಯ ಮಾಡ್ಕೊಡ್ತಾವ್ರೆ. ಪೌಡ್ರಾ ಅಂದ್ಕೊಂಡ? ಓ ಏನೇನ್ ಹಾಕಿದ್ರಿ ಅದಕ್ಕೆ? ರೆಸಿಪಿ ಹಾಲು, ಟೀ ಪುಡಿ 3 ರೋಸಸ್, ಏಲಕ್ಕಿ. ಏಲಕ್ಕಿ ಸಾಕು. ಅದೇ ಮೇನ್ ಟೇಸ್ಟ್. ಚೆನ್ನಾಗಿ ಕುದಿಸ್ಬೇಕಲ್ವಾ? ಹೌದು. ಇನ್ನೆಷ್ಟೊತ್ತು ಕುದಿಬೇಕು? 2-3 ಕುದಿಗೆ ಆ ಥರ ಉಕ್ಕಬೇಕು. ಇನ್ನೊಂದು 3 ಕುದಿ ಬಂದ್ರೆ ಟೀ ರೆಡಿ. ಯಶವಂತ್ ಬಾಬಾ ರೆಸಿಪಿ. ದೊಡ್ಡಪ್ಪ ಕಾಯ್ತೈತಲ್ಲಿ ಟೀ. ಓಕೆನಾ ಬಾಬಾ? ಪರ್ಫೆಕ್ಟಾ? ಸೂಪರ್. ಈಗ ಟೈಮ್ ಬಂದು 11:57. ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಇನ್ನ ಗ್ಲಾಸ್ಗಳಿಲ್ವಾ? ಒಳಗಡೆ ಐತೆ ದೊಡ್ಡದದು ಇನ್ನು ಚಿಕ್ಕದ ಐತ್ರಿ ನೋಡು. ಅಷ್ಟೇ. ಸ್ಟ್ರಾಂಗ್ ಟೀ. 12 ಗಂಟೆ ಮಿಡ್ ನೈಟ್ 12 ಗಂಟೆ ಟೀ ಇದು. ಯಶವಂತ್ ಬಾಬಾ ರೆಸಿಪಿ. ಅಣ್ಣ ఏమన్నా సతీష్ అక్కడ టీ ఇదుంది నీరా టేస్ట్ చూస్తాడు. టేస్ట్ బాగుంది అందుకే బిరీనా అమ్మకి మాట్లాడు చెప్పు గ్లాస్ అయినా చెప్పు ಏಯ್ ಮಲ್ಕೋ ಹೋಗೆ ಗುಂಡ. ಓ ಎಷ್ಟೇ ಟೈಮು? ಈಗ ಪ್ಯಾಕಿಂಗ್ ಆಗೈತೆ ಒಬ್ಬಟ್ಟು. ಕಟ್ಟಾಗಿರೋದೆಲ್ಲ ನಾವು ಇಲ್ಲಿ ನೋಡಿ. ಇವೆಲ್ಲ ಒಬ್ಬಟ್ಟು ಪ್ಯಾಕಿಂಗ್ ಆಗೈತೆ. ಎಂಗೇಜ್ಮೆಂಟ್ ಹುಡುಗಿನೇ ಒಬ್ಬಟ್ಟು ಬೇಯಿಸ್ತವಳೆ. ಏ ಎತ್ಬೇಕಾರೆ ನಿಧಾನಕ್ಕೆ ಎತ್ರಿ, ಅಲ್ಲಿ 3-4 ಕಿತ್ತೋಗವೆ. ಇವಾಗ ಚೆನ್ನಾಗಿ ಬರ್ತೈತೆ. ಮದುವೆ ಎಣ್ಣೆ ಬೇಯಿಸ್ತವಳೆ ಒಬ್ಬಟ್ಟನ್ನ. ಮಮತಾ ಹೆಂಗಿದೆ ಫೀಲಿಂಗು? ಆಲ್ಗುಡ್ಡ ಜ್ಯೋತಿ ಹಾಕಿ ಏಮ್ಮಕ್ಕೆ ಪಂಚೆ ಹಸ್ತಾವ ನಾವು. ಮೆಹಂದಿ ಹಾಕೋಬಿಟ್ಟು ಅವ್ರು ಏನು ಕೆಲಸ ಮಾಡಿ ತೊಳ್ದವ್ರೆ. ಮಮತಾ ಚೆನ್ನಾಗಿ ಬಂದೈತೆ ಮೆಹಂದಿ. ಇನ್ ಸ್ಟಾರ್ಟ್ ಮಾಡ್ರಿ ಯಾವ್ದಾದ್ರು ಕೆಲಸ. ಬೆಳಿಗ್ಗೆ ನೀಟಾಗಿ ಚೆನ್ನಾಗಿ ರೆಡಿ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಬಜ್ಜಿ ರೆಡಿ ಆಗ್ತೈತೆ. ಅದು ಯಾವ ಸಾಂಬಾರ್ ಅಣ್ಣ? ಒಬ್ಬಟ್ಟಿನ ಸಾಂಬಾರು ಎಲ್ಲ ರೆಡಿನಾ? ರೆಡಿ ಆಯ್ತಾ ಇರ್ಬೇಕು. ಇನ್ನ ಬಡ್ಸೋ ಗಂಟ ರೆಡಿ ಆಯ್ತಾನೆ ಇರ್ತೀವಿ. ಎಲ್ಲ ಐಟಮ್ಗಳು ಪಲಾವು, ಮೊಸರು ಬಜ್ಜಿ, ಸ್ವೀಟು, ಪಾಯಸ. ಎಷ್ಟು ಏನೇನು ಅಡುಗೆ? ಪಲಾವ್, ಮೊಸರು ಬಜ್ಜಿ, ಹಪ್ಪಳ, ಬೋಂಡ, ಬೇಳೆಸಾರು, ಎಲ್ಲ ಅಡುಗೆ ಮಾತ್ರ ಅಲ್ಲಿ ಮಾಡ್ಕೊ ಬಂದೆ ರೆಕಾರ್ಡು. ನಮ್ಮ ರಾಕೇಶ್ ವೇಣು ಅವರ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಎಲ್ಲರೂ. ಪ್ಲೀಸ್ ಡೂ ಸಪೋರ್ಟ್. ಇದು
ನೋಡಿ ಈಗೆಲ್ಲ ರೆಡಿ ಆಗಿದ್ದೀವಿ. ಇನ್ನೇನು ಚೆನ್ನಾಗಿದೆಯಾ ನೋಡಿ, ಸೂಪರ್ ಆಗೈತೆ. ಇನ್ನೇನು ಆಯಿತು, ಮುಗೀತು ರೆಡಿ ಆಗಿದ್ದು. ಇವರೇ ಭಟ್ರು, ಚೆನ್ನಾಗಿ ಮಾಡಿದ್ದಾರೆ ಅಡುಗೆಗಳು. ಎಲ್ಲ ಐಟಮ್ ಎಲ್ಲ ರೆಡಿ ಆಗೈತೆ. ಅಲ್ಲಿ ರಿಸೆಪ್ಷನ್ನು, ನಮ್ಮ ಮಮತಾ ಹೋಗಿದ್ದಾಳೆ. ನಾನು ಸನ್ಗ್ಲಾಸ್ ಹಾಕೊಂಡು ಫೋಟೋ ತಗೊಂಡು ಬಂದಿದ್ದೆ. ಸನ್ಗ್ಲಾಸ್ ತಗೋಬ ಹೋಗವ. ಸನ್ಗ್ಲಾಸ್ ಇಲ್ಲಿ ಜ್ಯೋತಿ ಅಕ್ಕನೂ ನೋಡಿ ಹಿಂಗ್ ರೆಡಿ ಆಗೋರೆ. ಅಲ್ಲಿ ಮಮತಾ ಫೋಟೋ ಶೂಟ್ ಮಾಡ್ತಾವಳೆ. ಸಂಭ್ರಮವೂ ಸಂಭ್ರಮ ಇವತ್ತು ನೋಡಿ. ಇದು ಡೆಕೋರೇಷನ್, ಇಲ್ಲೇ ಪೆಂಡಲ್ ಎಲ್ಲ ನೀಟಾಗಿ ಹಾಕ್ಸಿ ರಾತ್ರಿ ಎಲ್ಲ ನೋಡಿ. ಹೌದು, ಗಂಡಲ್ಲಿ ಕಲ್ ಕೂತಿದ್ದಾರೆ ನೋಡಿ. ಅಲ್ಲಿ ಕೂತವರೆಲ್ಲ ಅವರೇ, ಶಶಿ ಅವರ ಗಂಡು. ಏನ್ ಡಿಸ್ಕಷನ್ ನಡೀತೈತೆ? ಎಲ್ಲ ಕಿಲ ಕಿಲ ಅಂತ ನಗ್ತಾ ಇದ್ದೀರಾ? ಏಮಕ್ಕೆ ನೀವು ನಾ ಕಾಂಪಿಟೇಷನ್ ಇಸ್ತೋಡವ ಹಾಕಿ ಎಲ್ಲ ಹಿಂಗ್ ರೆಡಿ ಆಗೋರೆ. ಬೆಳಿಗ್ಗಿಂದ ರೆಡಿ ಆಗೋರೆ, ಹಿಂಗ್ ರೆಡಿ ಆಗೋರೆ. ಯಾಕ ಎಲ್ಲರೂ ಹಾಯ್ ಮಾಡ್ರಿ. ಬ್ಯೂಟಿ ಪಾರ್ಲರ್ ಅವರು ಯಾರು? ಯಾವ ಬ್ಯೂಟಿ ಪಾರ್ಲರ್? ಎಲ್ಲಿ ಇಟ್ಟಿದ್ದೀರಾ ಹೇಳಿ, ಪ್ರಮೋಷನ್ ಮಾಡೋಣ. ಫೋಟೋನಾ? ರೀಲ್ಸ್ ಇವಾಗೆಲ್ಲ ಫುಲ್ಲು ಸುಸ್ತಾಗಿ ಹೋಗಿದ್ದೀವಿ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಲ್ಲಿ ಫೋಟೋ ತೆಗಿಸ್ಕೊತಾರೆ ಅಮ್ಮ ಸಿದ್ದಮ್ಮ. ಫೋಟೋನಾ? ಆ್ಯಕ್ಚುಲಿ ನಾವು ಬರ್ತಾ ಬ್ಲಾಗ್ ಮುಗ್ದೋದ್ವಿ, ಎಂಡ್ ಮಾಡೋದು. ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದ್ದೀವಿ. ನಾವು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಯಶಿಕಾ ಏನು ಮಾಡ್ಕೊಂಡು ಅಂದರೆ, ಅಲ್ಲಿ ಒಂದು ಯಾವುದೋ ಮರದ ಕೆಳಗಡೆ ಹೋಗಿ ಕಣ್ಣಿಗೆ ಏಟ್ ಮಾಡ್ಕೊಂಡಿದ್ಲು. ಆ ಗಾಬರಿಯಿಂದ ನಾವೇನು ಮಾಡಿದ್ವಿ, ಬೇಗ ಬೇಗ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. 7 ಕಣ್ಣು ಊಟ ಹೋಗ್ತಿತ್ತು. ಅಲ್ಲಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬೇಗ ಬೇಗ ಊಟ ಮಾಡಿ ಅಲ್ಲಿ ಬಿಟ್ಬಿಟ್ವಿ. ಈಗ ಬೆಂಗಳೂರಿಗೆ ಬಂದು ಈಗ ಅವಳು ನಾರ್ಮಲ್ ಆಗಿದ್ದಾಳೆ. ಇವಾಗ ನಾವು ಬಂದು ಅಮ್ಮ ಮನೇಲಿ ಊಟ ಮಾಡಿ ನೋಡಿ ಎಲಕ್ಕಿಗೆ ಹಾಕಿದ್ದೀವಿ. ಎಲಕ್ಕಿ ಹಾಕ್ಕೊಂಡು ಈಗ ಮಲ್ಕೊತಾ ಇದ್ದೀವಿ. ಸೊ ರಾಕಿ ಚಾನೆಲ್ನ ಹೀಗೆ ನೋಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.